ಹೇರ್ ಡ್ರೈಯರ್ ಬ್ಲಾಸ್ಟ್ಗೆ ದೊಡ್ಡ ಟ್ವಿಸ್ಟ್. ಮರ್ಡರ್ ಮಾಡಲು ಮಾಸ್ಟರ್ ಪ್ಲಾನ್. ಸಿನಿಮೀಯ ರೀತಿಯಲ್ಲಿ ಬ್ಲಾಸ್ಟ್, ಹೆಡೆಮುರಿ ಕಟ್ಟಿದ ಪೊಲೀಸ್ ಪಡೆ. ಹೌದು, ಮಾಸ್ಟರ್ ಪ್ಲಾನ್ಗಳನ್ನ ಮಾಡಿ ಕೊಲೆ ಯತ್ನ ಮಾಡುವ ಕಥೆಗಳನ್ನ ಸಿನಿಮಾದಲ್ಲಿ ನೋಡಿರ್ತೇವೆ. ಆದರೆ ಸಿನಿಮಾವನ್ನು ಮೀರಿಸುವ ಕೊಲೆ ಯತ್ನ ಇಲ್ಕಲ್ ನಗರದಲ್ಲಿ ನಡೆದಿದೆ. ಆನ್ಲೈನ್ನಿಂದ ಹೇರ್ ಡ್ರೈಯರ್ ಪಡೆದು ಬ್ಲಾಸ್ಟ್ ಆಗಿ ಇಲ್ಕಲ್ ನಗರದ ಬಸವರಾಜೇಶ್ವರಿ ಎಂಬುವರು ತಮ್ಮ 2 ಕೈಗಳನ್ನ ಕಳೆದುಕೊಂಡಿರುವಂತಹ ಸುದ್ದಿ ಭಾರಿ ಸದ್ದು ಮಾಡಿತ್ತು. ಆ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದೆ ನಮ್ಮ ವಿಜಯ ಧ್ವನಿ ನ್ಯೂಸ್. ಈ ಪ್ರಕರಣವನ್ನ ಬೆನ್ನಹಟ್ಟಿದ ನಮಗೆ ಅನೇಕ ಅನುಮಾನಗಳು ಕಾಡಲು ಶುರುವಾಗಿದ್ದವು. ಈ ಪ್ರಕರಣವನ್ನ ಬೆನ್ನಟ್ಟಿದ ನಮ್ಮ ತಂಡದ ಡಿಟಿಡಿಸಿ ಕೊರಿಯರ್ ಸೆಂಟರ್ನ ಸಿಸಿಟಿವಿ ಚೆಕ್ ಮಾಡಿದಾಗ ಬಸವರಾಜೇಶ್ವರಿ ಅವರೇ ಕೊರಿಯರ್ ತೆಗೆದುಕೊಂಡಿದ್ದಾರೆ. ಆದರೆ ಕೊರಿಯರ್ ರಿಸೀವ್ ಮಾಡಿದ ಶೀಟ್ನಲ್ಲಿ ಗೆಳತಿ ಶಶಿಕಲಾ ಅವರ ಸಹಿ ಮಾಡಿದ್ರು. ಅಲ್ಲಿಂದಲೇ ನಮಗೆ ಈ ವಿಷಯದಲ್ಲಿ ಅನುಮಾನ ಶುರುವಾಗಿತ್ತು. ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ಭೇದಿಸಲು ಹೊರಟಾಗ ನಡೆದಿರುವಂತಹ ಘಟನೆಯೇ ಬೇರೆ. ಆರೋಪಿಯನ್ನ ಬಂಧಿಸಿದ ಪೊಲೀಸ್ ಪಡೆ. ಅಕ್ರಮ ಸಂಬಂಧದ ವಾಸನೆಗೆ ಶಾಕ್ ಆದ ಪೊಲೀಸರು. ಕುಷ್ಟಗಿ ತಾಲೂಕಿನ ಪುರತಗೇರಿ ಗ್ರಾಮದ ನಿವಾಸಿ ಸಿದ್ದಪ್ಪ ಶೀಲವಂತರ್ ಎಂಬ ವ್ಯಕ್ತಿ ಸತ್ಯ ಗಾಯಾಳು ಬಸವರಾಜೇಶ್ವರಿ ಅವರು ಒಂದೇ ಗ್ರಾಮದವರು ಆಗಿದ್ದರಿಂದ ಹಳೆಯ ಪರಿಚಯ ಇತ್ತಂತೆ. ಆದರೆ ಬಸವರಾಜೇಶ್ವರಿ ಅವರ ಪತಿ 2017ರಲ್ಲಿ ಆರ್ಮಿಯಲ್ಲಿ ಅಕಾಲಿಕ ಮರಣ ಆಗತ್ತೆ. ಹಳೆಯ ಪರಿಚಯವನ್ನೇ ಮುಂದುವರೆಸಿದ್ದ ಈ ಬಸವರಾಜೇಶ್ವರಿ ಮತ್ತು ಸಿದ್ದಪ್ಪ ಒಟ್ಟಿಗೆ ತಿರುಗಾಡಲು ಆರಂಭಿಸ್ತಾರೆ. ಈ ವೇಳೆ ಬಸವರಾಜೇಶ್ವರಿ ಅವರ ಗೆಳತಿ ಶಶಿಕಲಾ ಅವರನ್ನ ಈ ಸಿದ್ದಪ್ಪನಿಗೆ ಪರಿಚಯ ಮಾಡಿಕೊಡ್ತಾಳೆ. ಆಗ ಇವರಿಬ್ಬರ ಸಂಬಂಧದ ಬಗ್ಗೆ ಶಶಿಕಲಾ ಅಪಸ್ವರ ಎತ್ತಿತ್ತಲ್ಲದೆ ಇಬ್ಬರಿಗೂ ಬುದ್ಧಿವಾದ ಹೇಳಿ ಇಬ್ಬರೂ ದೂರವಾಗುವಂತೆ ಹೇಳಿದ್ದಾಳೆ. ಅದರಂತೆ ಬಸವರಾಜೇಶ್ವರಿ ಸಿದ್ದಪ್ಪನಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದಾಳೆ. ಇದರಿಂದ ಕೋಪಗೊಂಡ ಸಿದ್ದಪ್ಪ ತಾನು ಕೆಲಸ ಮಾಡ್ತಿದ್ದ ಗ್ರಾನೈಟ್ ಕಂಪನಿಯಿಂದ 15 ದಿನದ ಹಿಂದೆ ಡಿಟರ್ನೇಟರ್ ತಂದು ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡ್ತಾನೆ. ನಮ್ಮ ಸಂಬಂಧಕ್ಕೆ ಅಡ್ಡಿಯಾಗಿರುವ ಶಶಿಕಳನ್ನ ಕೊಲೆ ಮಾಡುವ ಪ್ಲಾನ್ ಮಾಡಿದ್ದ ಸಿದ್ದಪ್ಪ 10ನೇ ತಾರೀಕು ಇಲ್ಕಲ್ ನಗರದ ಅಂಗಡಿಯಿಂದ ಹೇರ್ ಡ್ರೈಯರ್ ಅನ್ನ ಖರೀದಿಸಿ ಅದರಲ್ಲಿ ಬ್ಲಾಸ್ಟ್ ಆಗುವ ಡಿಟರ್ನೇಟರ್ ಫಿಕ್ಸ್ ಮಾಡಿ 13ನೇ ತಾರೀಕು ಬಾಗಲಕೋಟೆಯಿಂದ ಶಶಿಕಲಾ ಅವರ ಹೆಸರು ಫೋನ್ ನಂಬರ್ ಬರೆದು ಇಲ್ಕಲ್ ನಗರಕ್ಕೆ ಕೊರಿಯರ್ ಮಾಡ್ತಾನೆ. ಇಲ್ಕಲ್ ನಗರಕ್ಕೆ ಬಂದ ಆ ಕೊರಿಯರ್ ಅನ್ನ ತಲುಪಿಸಲು ಕೊರಿಯರ್ ಸೆಂಟರಿನವರು ಶಶಿಕಲಾಗೆ ವಾಟ್ಸಪ್ ಮೂಲಕ ಆ ಪ್ರಾಡಕ್ಟ್ ಫೋಟೋ ಕಳುಹಿಸಿ ನಿಮ್ಮ ಕೊರಿಯರ್ ತೆಗೆದುಕೊಂಡು ಹೋಗುವಂತೆ ಹೇಳ್ತಾರೆ. ಆದರೆ ಶಶಿಕಲಾ ನಾನು ಯಾವುದೇ ಪ್ರಾಡಕ್ಟ್ ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ. ಮತ್ತೆ 3 ನಿಮಿಷ ಬಿಟ್ಟು ಕೊರಿಯರ್ ಸೆಂಟರ್ನವರು ವಾಟ್ಸಪ್ನಲ್ಲಿ ಅದೇ ಫೋಟೋ ಕಳಿಸಿದ್ದಲ್ಲದೆ ಕರೆ ಮಾಡಿ ನನ್ನ ಗೆಳತಿ ಮಾಡಿರಬಹುದು, ಅವರು ಬಂದು ತಗೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ. ಆಗ ಬಸವರಾಜೇಶ್ವರಿ ಅವರೇ ಖುದ್ದಾಗಿ ಬಂದು ಆ ಕೊರಿಯರ್ ಅನ್ನ ಪಡೆದು ಮನೆಗೆ ತೆಗೆದುಕೊಂಡು ಹೋಗಿ ಆ ಪ್ರಾಡಕ್ಟ್ ಅನ್ನ ಶಶಿಕಲಾಗೆ ವಿಡಿಯೋ ಕಾಲ್ ಮುಖಾಂತರ ತೋರಿಸ್ತಾರೆ. ಸಂಜೆ ವೇಳೆಗೆ ಮನೆಗೆ ಬಂದ ಬಸವರಾಜೇಶ್ವರಿ ಅವರ ಚಿಕ್ಕ ಮಕ್ಕಳು ಏನಿದು ಪಾರ್ಸೆಲ್, ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದಾಗ ನೀವು ಬೇಡ ನಾನೇ ಚೆಕ್ ಮಾಡ್ತೀನಿ ಅಂತ ಬಸವರಾಜೇಶ್ವರಿ ಹೇರ್ ಡ್ರೈಯರ್ ಸ್ವಿಚ್ ಹಾಕಿದಾಗ ದಿಢೀರ್ನೆ ಬ್ಲಾಸ್ಟ್ ಆಗಿ ಬಸವರಾಜೇಶ್ವರಿ ಅವರ 2 ಕೈಗಳ ಬೆರಳುಗಳು ಸಿಡಿದು ಛಿದ್ರವಾಗಿ ಮನೆಯಲ್ಲಿ ರಕ್ತ ದೋಕುಳಿಯೇ ಹರಿದು ಬಿಟ್ಟಿತ್ತು. ಈ ಸಂಬಂಧ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಎಸ್ಪಿ ಅಮರನಾಥ್ ರೆಡ್ಡಿ 5 ದಿನದಲ್ಲಿ ಆರೋಪಿ ಸಿದ್ದಪ್ಪನನ್ನ ಬಂಧಿಸಿ ವಿಚಾರಿಸಿದಾಗ ನಡೆದ ಘಟನೆಯನ್ನ ವಿವರಿಸಿದ್ದು ಹೀಗೆ. ಇಲ್ಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು 16ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು. ಅದು ಏನಂತಂದ್ರೆ ಬಸವನಗರದಲ್ಲಿ ಇರ್ತಕ್ಕಂಥ ಒಂದು ಮನೆಯಲ್ಲಿ ಏರ್ ಡ್ರೈಯರ್ ಬರ್ಸ್ಟ್ ಆಗಿದ್ದರ್ತಕ್ಕಂಥದ್ದು ಇತ್ತು. ಸೊ ಅದನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿದ ಮೇಲೆ ನಿನ್ನೆ ಒಂದು ಆರೋಪಿನ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ನಿನ್ನೆ ನಾವು ಸಿದ್ದಪ್ಪ ಅಲಿಯಾಸ್ ಸಿದ್ದನಗೌಡ ಶರಣಪ್ಪ ಸೀಲ್ವಂತ್ ಅಂತ ಪೂರ್ತಿಗೇರಿ ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಅವ್ರನ್ನು ಅರೆಸ್ಟ್ ಮಾಡಿದಾಗ ಅವರು ಸಂಕ್ಷಿಪ್ತವಾದ ಒಂದು ಸ್ಟೋರಿನ ಹೇಳಿದ್ದಾರೆ. ಸೊ ಇವರು ಏನ್ ಮಾಡ್ತಿರ್ತಾರೆ, ಬಸವರಾಜೇಶ್ವರಿ ಅಂತ ಏನು ಗಾಯಾಳಿದ್ದಾರೆ ಅವರು ಮತ್ತು ಶಶಿಕಲಾ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಈ ಬಸವರಾಜೇಶ್ವರಿ ಜೊತೆ ಈ ಅಕ್ಯೂಡ್ ಏನಿದ್ದಾರೆ ಸಿದ್ದಪ್ಪ ಶರಣಪ್ಪ ಸೀಲ್ವಂತ ಇವರು ಕೂಡ ಒಂದೇ ಗ್ರಾಮದವರು, ಪೂರ್ತಿಗೆರೆ ಊರಿದವರು. ಇವ್ರಿಗೆ ಮುಂಚೆಯಿಂದನೂ ಕೂಡ ಪರಿಚಯ ಇರುತ್ತೆ ಇಬ್ಬರಿಗೂ ಕೂಡ. ಇವರಿಗೆ ಮದುವೆ ಆಗಿ ರಕ್ಕಸಿಗೆ ಕೊಡ್ತಾರೆ, ಬಸವರಾಜೇಶ್ವರಿಗೆ ರಕ್ಕಸಿಗೆಯಲ್ಲಿ ಬಂದು ಸೆಟ್ಲ್ ಆಗ್ತಾರೆ.
ಇವ್ರದ್ದು ಹಸ್ಬೆಂಡ್ ಬಂದ್ಬಿಟ್ಟು ಇಂಡಿಯನ್ ಆರ್ಮಿದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. 2017ರಲ್ಲಿ ಅಕಾಲಿಕವಾಗಿ ಮರಣನ ಹೊಂದ್ತಾರೆ. ಇವರು ಮರಣ ಹೊಂದಿದ ನಂತರ ಬಂದು ಬಸವನಗರ ಇಲ್ಕಲ್ದಲ್ಲಿ ಇರ್ತಾರೆ. ಇವ್ರನ್ನ ಮತ್ತೆ ಪರಿಚಯ ಮಾಡಿಕೊಂತಾರೆ. ಮದುವೆ ಆದ ಮುಂಚೆ ಏನು ಪರಿಚಯ ಇತ್ತು, ಮದುವೆ ಆದ ನಂತರ ಇವರು ಪರಿಚಯ ಆಗತ್ತ. ಮತ್ತೆ ಇವರು ಮನೆಗೆ ಬಂದು ಹೋಗ್ತಕ್ಕಂಥದ್ದು ಸುಮಾರು ಇವ್ರದ್ದು ಕುಟುಂಬನ ಇವರೇ ನುಡಿಕೆಂತ ರೀತಿಯಿಂದ ಇರುತ್ತೆ. ಈ ಸಿದ್ದಪ್ಪ, ಈ ಸಿದ್ದಪ್ಪಂದು ಮತ್ತೆ ಬಸವರಾಜೇಶ್ವರಿದು ಕೂಡ ಸುಮಾರು 5-6 ವರ್ಷದಿಂದ ಸಂಬಂಧ ಇರುತ್ತೆ. ಒಂದೇ ಮನೆಯಲ್ಲಿ ಕೂಡ ಹೋಗೋದು ಬರೋದು ವಾಸ ಮಾಡ್ತಾ ಇರ್ತಾರೆ. ಇವ್ರಿಗೆ ಶಶಿಕಲಾ ಎಂಬರು ಫ್ರೆಂಡ್ ಇರ್ತಾರೆ. ಶಶಿಕಲಾ ಅವರಿಗೆ ಈ ಪರಿಚಯ ಮಾಡಿಸ್ತಾಳೆ ಅವರು ಬಸವರಾಜೇಶ್ವರಿ. ಯಾಕಂದ್ರೆ ಇಬ್ರು ಮಿಲಿಟರಿ ಕ್ಯಾಂಟೀನ್ಗೆ ಇವನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿರ್ತಾನೆ. ಅಲ್ಲಿ ಮಿಲಿಟರಿ ಕ್ಯಾಂಟೀನ್ದಲ್ಲಿ ಅವರು ಶಶಿಕಲಾ ಕೂಡ ಬಂದಿರ್ತಾರೆ. ಆ ಶಶಿಕಲಾಗ ಇವ್ರದ್ದು ಇಬ್ಬರದು ನೋಡ್ಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾಳೆ ಬಸವರಾಜೇಶ್ವರಿಗೆ. ಬೇಡ, ಅವನ ಜೊತೆ ತಿರ್ಗಾಡ್ಬೇಡ, ಅವನ ಮನೆಗೆ ಕರ್ಸ್ಬೇಡ ಅಂತ ಹೇಳ್ಬಿಟ್ಟು ಇವರಿಗೆ ಬುದ್ಧಿವಾದವನ್ನು ಹೇಳ್ತಾಳೆ. ಈಗ ರೀಸೆಂಟ್ ಆಗಿ ಒಂದು 5-6 ತಿಂಗಳಿಂದ ಇವ್ರನ್ನ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಸವರಾಜೇಶ್ವರಿ. ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಇವನು ಪದೇ ಪದೇ ತಿಳಿಸಿ ಹೇಳ್ತಾನೆ. ಮತ್ತೆ ಶಶಿಕಲಾಗೂ ಕೂಡ ದೂರವಾಣಿ ಕರೆ ಮಾಡಿ ಹೇಳ್ತಾನೆ, ಯಾಕೆ ನಮ್ಮಿಬ್ಬರದು ಕೆಡಿಸ್ತಾ ಇದಾರೆ, ನಾವಿಬ್ರು ಒಟ್ಟಿಗೆ ಇದೀವಿ ಅಂತ ಮಾತನ್ನು ಹೇಳ್ತಾನೆ. ಬಟ್ ಈಗ ರೀಸೆಂಟ್ ಆಗಿ ಒಂದು 15 ದಿವಸದಿಂದ ಇವನು ಬಸವನಗರಕ್ಕೆ ಬರ್ತಾನೆ ಬಸವರಾಜೇಶ್ವರಿ. ಅವಾಗ ಇವನಿಗೆ ಸಿಟ್ಟು ಬರುತ್ತೆ. ನಂದು ಇಬ್ಬರದು ಸಂಬಂಧನ ಈ ಶಶಿಕಲಾ ಹಾಳು ಮಾಡಿದಾಳಂತ ತಿಳ್ಕೊಂಡ್ಬಿಟ್ಟು ಅವನಿಗೆ ಸಿಟ್ಟು ಬರುತ್ತೆ. ಈ ಸಿದ್ದಪ್ಪ ಏನು ಅಕ್ಕಿರುಡಿದಾನ, ಇವನು ಸುಮಾರು 16 ವರ್ಷದಿಂದ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರಾನೈಟ್ಸ್ ಅಂತ ಪೂರ್ತಿಗೆರೆಯಲ್ಲಿದೆ. ಇದು ಹನುಮಸಾಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ, ಕೊಪ್ಪಳ ಜಿಲ್ಲೆಯಲ್ಲಿ. ಅಲ್ಲಿ ಕೆಲಸ ಮಾಡತಿರ್ತಾನೆ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಡಿಟೋನೇಟರ್ ಯೂಸ್ ಮಾಡ್ತಕ್ಕಂಥದ್ದನ್ನ ಎಲ್ಲಾದ್ರೂ ಕೂಡ ಇವ್ರಿಗಿರುತ್ತೆ. ಮತ್ತೆ ಅಲ್ಲಿ ಡಿಟೋನೇಟರ್ ಅಲ್ಲಿ ಫ್ಯಾಕ್ಟ್ರಿಲಿ, ಗ್ರಾನೈಟ್ ಫ್ಯಾಕ್ಟ್ರಿಯಲ್ಲಿ ಸಿಗ್ತಿರುತ್ತೆ. ಸೊ ಇವನು ಅದನ್ನ ಒಂದು ಡೆಟೋನೇಟರ್ನ ಮನೆಗೆ ತಗೊಂಡ್ ಬರ್ತಾನೆ 15 ದಿವಸದಿಂದ. ಮತ್ತೆ ಒಂದು ವಾರದ ಅವನು ಯೋಚನೆ ಮಾಡ್ತಾನೆ ಏನ್ ಮಾಡ್ಬೇಕಂತ. ಏನೇನೋ ಆಲೋಚನೆ ಮಾಡ್ತಾನೆ, ಗೂಗಲ್ ಅಲ್ಲಿ ಹುಡುಕ್ತಾನೆ. ಅವನಿಗೆ ಏರ್ ಡ್ರೈಯರ್ ನೆನಪಾಗತ್ತ. ಏರ್ ಡ್ರೈಯರ್ದಲ್ಲಿ ಇದನ್ನ ನಾನು ಸರ್ಕ್ಯೂಟ್ ಮಾಡಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲಕಲ್ದಲ್ಲಿ ಒಂದು ದೇವಗಿರಿಕರ್ ಎಲೆಕ್ಟ್ರಿಕಲ್ಸ್ ಅಂತಿದೆ, ಅಲ್ಲಿ ಒಂದು ವಾರದಿಂದ ಒಂದು ಏರ್ ಡ್ರೈಯರ್ನ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಹೋಗ್ತಾನೆ. ಮನೆಯಲ್ಲಿ ಅದನ್ನ ಜೋಡಣೆ ಮಾಡಕ್ ಹೋಗ್ತಾನೆ. ಇವ್ರಿಗೂ ಕೂಡ ಮದುವೆ ಆಗಿರುತ್ತೆ. ಎಣಿತಿರ್ತಾಳ, ಯಾಕ ತಂದಿ ಅಂತ ಅನ್ಕೊಂಡ್ಬಿಟ್ಟು ಇವನು ತಂದಿರ್ತಕ್ಕಂಥ ಜಮೀನ್ದಲ್ಲಿ ಹೋಗ್ಬಿಟ್ಟು ಅದನ್ನ ಓಪನ್ ಕೆಳಗಿಂದು ಹ್ಯಾಂಡಲ್ ಏನಿರುತ್ತ ಆ ಹ್ಯಾಂಡಲ್ದಲ್ಲಿ ತೆಗೆದ್ಬಿಟ್ಟು ಅದನ್ನ ಈ ಎಕ್ಸಾಕ್ಟ್ ಆಗಿ ಡಿಟೋನೇಟರ್ನ ಕೂಡಿಸ್ತಾನೆ. ಮತ್ತೆ ಅದಕ್ಕೆ ವೈರ್ಗಳನ್ನ ಜೋಡಿಸ್ತಾನೆ. ಅವನಿಗೆಲ್ಲ ಅಲ್ಲಿ ವಿದೌಟ್ ಪವರ್ ಸಪ್ಲೈ ಇಲ್ದಂಗೆ ಆಪರೇಟ್ ಮಾಡಿ ನೋಡ್ತಾನೆ, ಎಲ್ಲ ಸರಿಯಾಗಿರುತ್ತೆ ಅಂತ ತರ್ತಾನೆ ಅದನ್ನ. ಅಲ್ಲಿ ಇಲ್ಕಲ್ದಲ್ಲಿ DTDCಗೆ ನಾವು ಪೋಸ್ಟ್ ಮಾಡಬೇಕು, ಕೊರಿಯರ್ ಮಾಡ್ಬೇಕಂತ ವಿಚಾರ ಮಾಡ್ತಾನೆ. ಬಟ್ ಇಲ್ಲಿ ಆದ್ರ ಯಾಕ ಡೌಟ್ ಬರುತ್ತೆ ಅಂತ ಹೇಳ್ಬಿಟ್ಟು 13ನೇ ತಾರೀಕು ಬಾಗಲಕೋಟೆಗೆ ಬರ್ತಾನೆ. ಬಂದು ಮುಂಚೆ ಅವನಿಗೆ ಪ್ರೊಫೆಷನಲ್ ಕೊರಿಯರ್ ಇರುತ್ತೆ, ಅಲ್ಲಿಗೆ ಹೋಗ್ತಾನೆ. ಬಟ್ ಅವರು ಇದಿಲ್ಲ, ನಾನು ಪಾರ್ಸಲ್ ತಗೊಂಡಂಗಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ತಾರ. ಸೊ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ DTDC ಅಂಗಡಿಗೆ ಹೋಗ್ತಾನೆ. ಸೊ ಅವರು ಇದನ್ನ ಪಾರ್ಸಲ್ ಅನ್ನ ಕೊಡಕ್ ಹೋಗ್ತಾನೆ. ಅವ್ರು ಇರ್ತಕ್ಕಂಥ ಇಲ್ಲ, ಇದ್ರಲ್ಲಿ ಅಡ್ರೆಸ್ ಇಲ್ಲ ಅಂತ ಹೇಳ್ತಾರೆ. ಅಡ್ರೆಸ್ ನೀವು ಪ್ರಿಂಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾನೆ. ಇವನು ಏನ್ ಮಾಡ್ತಾನೆ, ಮತ್ತೆ ವಾಪಸ್ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಶಾಪಿಗೆ ಬಂದು ಅದನ್ನ ಅಡ್ರೆಸ್ ಅನ್ನ ಬರೆಸ್ತಾನೆ. ಶಶಿಕಲಾ ಮತ್ತೆ ಈ ತರ ಇಲ್ಕಲ್ಲು ಅವ್ರದ್ದು ಫೋನ್ ನಂಬರ್ನ ಬರೆಸ್ತಾನೆ. ಫ್ರಾಮ್ ಅಡ್ರೆಸ್ಸು RS ಎಂಟರ್ಪ್ರೈಸಸ್ ವಿಶಾಖಪಟ್ಟಣಂ ಅಂತ ಬರೆಸ್ತಾನೆ. ನೀನು ಹೋಗಿ ಹಚ್ಚಿ ಕೊಡ್ತಾನೆ ಅವ್ರಿಗೆ. ಅವ್ರಿಗೆ ಡೌಟ್ ಬರುತ್ತೆ, ಯಾಕೆ ನೀವು ವಿಶಾಖಪಟ್ಟಣಂ ಅಂತ ಬರ್ಸ್ತಾ ಇದ್ದೀರ ಅಂತ ಕೇಳ್ತಾರೆ. ಇಲ್ಲ, ಇದು ವಿಶಾಖಪಟ್ಟಣಂದು ಇದೆ ಮೆಟೀರಿಯಲ್, ಅದಕ್ಕೆ ಅಲ್ಲಿಂದ ಹೋಗ್ಬೇಕಂತ ಹೇಳಿ ಅಲ್ಲಿ ಪೋಸ್ಟ್ ಮಾಡಿ ಹೋಗ್ತಾನೆ. ಅದು 15ನೇ ತಾರೀಕಿಗೆ ಅಲ್ಲಿಗೆ ಇಲ್ಕಲ್ಲಿಗೆ ಮುಟ್ಟುತ್ತೆ. 15ನೇ ತಾರೀಕು ಇಲ್ಕಲ್ಲಿಗೆ ಮುಟ್ಟಿದಾಗ ಇವರಿಗೆ DTDC ಕೊರಿಯರ್ ಇರ್ತಕ್ಕಂಥವ್ರು ಶಶಿಕಲಾಗೆ ಫೋನ್ ಮಾಡ್ತಾರೆ. ಶಶಿಕಲಾ ಮೊದಲು ಒಂದ್ಸಲ ಇಲ್ಲ, ನಂದೆಲ್ಲ ನಾನು ಪೋಸ್ಟ್ ಮಾಡಿಲ್ಲ ಅಂತ ಮಾಡ್ತಾರೆ. ಅವರು ತಿಳ್ಕೊಂಡು ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಇರ್ತಕ್ಕಂಥ ಬಸವರಾಜೇಶ್ವರಿಗೆ ಮನೆಗೆ ಹೋಗಿ ಹೇಳ್ತಾಳೆ, ಅಂದ್ರೆ ಫೋನ್ ಮಾಡಿ, ನಂದು ಪಾರ್ಸಲ್ ಬಂದಿದೆ, ನೀನ್ ತಗೋ ಅಂತ. ಇವ್ರು ಹೋಗಿ DTDC ಕೊರಿಯರ್ಗೆ ಮಧ್ಯಾಹ್ನ ಪಾರ್ಸಲ್ ಹೋಗಿ ತಗೊಂಡ್ ಬರ್ತಾರೆ. ಮನೇಲಿ ಇಡ್ತಾರೆ. ಅದನ್ನ ಓಪನ್ ಮಾಡಿ ತೋರಿಸ್ತಾರ ಇವರಿಗೆ. ಅವರು ಇಲ್ಲ, ಕೊರಿಯರ್ ಬಂದಿದೆ ನಿನ್ನಂತಂದು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರ. ಆಯ್ತು, ನಾನು ಬಂದು ಕಲೆಕ್ಟ್ ಮಾಡ್ತೇನೆ ಅಂತ ಹೇಳ್ತಾಳೆ ಶಶಿಕಲಾ. ಇವ್ರದ್ದು ಮನೇಲಿ ಅದೇ ಈ ತರ ಇಟ್ಟಿದ ತಕ್ಷಣ ಅದು ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಟ್ಟು ಬರ್ತಾವ, ಇವ್ರದ್ದು ಬಸವರಾಜೇಶ್ವರಿ ಮಕ್ಕಳು. ಇದೇನು ಪಾರ್ಸಲ್ ಬಂದಿದಂತ ಯಾಗ ಕುತೂಹಲ ಇರ್ತಾ ಆ ಹುಡುಗರು ಕೇಳ್ತಾರ. ಆ ಹುಡುಗಿ ಚಿಕ್ಕ ಮಗಿರ್ತಕ್ಕಂಥದ್ದು ಆನ್ ಮಾಡಿ ನೋಡೋಣ ಅಂತ ಹೋದಾಗ ಇವ್ರು ಬಸವರಾಜೇಶ್ವರಿ ನೀನ್ ಮಾಡಬೇಡ, ನಾನೇ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಪ್ಲಗ್ ಹಾಕಿದ ತಕ್ಷಣ, ಪ್ಲಗ್ ಹಾಕಿ ಕೈ ಇಟ್ಟು ಹಿಂಗ ಆನ್ ಮಾಡ್ತಾರ. ಆನ್ ಮಾಡಿದ ತಕ್ಷಣ ಅದು ಅದೇ ಬ್ಲಾಸ್ಟ್ ಆಗತ್ತ. ಕೂಡಲೇ ಅವರು RK ಹಾಸ್ಪಿಟಲ್ಗೆ ತಂದು ಅಡ್ಮಿಟ್ ಮಾಡ್ತಾರ. ಮತ್ತೆ ಅವತ್ತಿನ ದಿನ ಅವರಿಗೆ ನಮಗೆ ಹೇಳಿಕೆ ಕೊಡೋಕೆ ಸ್ಥಿತಿಯಲ್ಲಿ ಇರಲ್ಲ. 16ನೇ ತಾರೀಕು ಅವರು ತಮ್ಮ ಇರತಕ್ಕಂಥವ್ರು ಸಿದ್ದಪ್ಪ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಅವತ್ತು BNS ಕಾಯ್ದೆಯಲ್ಲಿ ಪ್ರಕರಣನ ದಾಖಲು ಮಾಡ್ಕೊಂಡಿದ್ವಿ. ಇವತ್ತು ಆರೋಪಿನ ಅರೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ ಮತ್ತೆ ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ಒಳಗನ್ನ ಸೆಕ್ಷನ್ಗಳನ್ನ ಎಡಿಷನ್ ಮಾಡಿಕೊಂಡು ಈ ಆರೋಪಿ ತನ್ನ ಏನೇನು ಕಾನೂನು ಕ್ರಮಗಳನ್ನ ಮಾಡಬೇಕಾಗಿತ್ತು ಅವನ ಕಾನೂನು ಕ್ರಮಗಳನ್ನೆಲ್ಲ ಜರಿಸಿ ಅವನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೀವಿ. ಮತ್ತೆ ಅವಶ್ಯಕತೆ ಬಿತ್ತಂದ್ರೆ ಪೊಲೀಸ್ ಕಸ್ಟಡಿ ತಗಂತೀವಿ.
ಇದರಲ್ಲಿ DTDS ಅವ್ರದ್ದು ನೆಗ್ಲಿಜೆನ್ಸು ಮತ್ತೆ ಡಾಲ್ಫಿನ್ ಇಂಟರ್ನ್ಯಾಷನಲ್ದು ಗ್ರಾನೈಟ್ಸ್ ಇರ್ತಕ್ಕಂಥದ್ದು ನೆಗ್ಲಿಜೆನ್ಸ್ ಇದೆ. ಅವ್ರ ಮೇಲೆ ಕೂಡ ನಾವು ಪ್ರಕರಣ ದಾಖಲನ್ನ ಮಾಡ್ತೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.